ನಮಸ್ಕಾರ ಗೆಳೆಯರೆ. ಈ ಚೀನಾಗೆ ತನ್ನ ವಿಶಾಲವಾದ ಸೇನೆ ಮತ್ತು ತನ್ನ ಬಳಿಯಿರುವ ಹೈಪರ್ಸೋನಿಕ್ ಕ್ಷಿಪಣಿಗಳ ಮೇಲೆ ಎಲ್ಲಿಲ್ಲದ ಜಂಬ, ಹಿಮಾಲಯದ ಗಡಿಯಲ್ಲಿ ಬಂಕರ್ಗಳನ್ನು ಕಟ್ಟಿದರೆ ಸಾಕು ಭಾರತವನ್ನು ಹೆದರಿಸಬಹುದು ಅಂತ ಅದು ಭಾವಿಸಿದೆ. ಆದರೆ ಚೀನಾದ ಸರ್ವಾಧಿಕಾರಿಗಳು ಈ ಒಂದು ವಿಷಯವನ್ನ ಮರೆತು ಬಿಟ್ಟಿದ್ದಾರೆ. ಅದೇನೆಂದ್ರೆ, ಚೀನಾದ ಉಸಿರು ನಿಲ್ಲಿಸಬಲ್ಲ ಜಾಗದಲ್ಲಿ ಭಾರತ ಈಗ ತನ್ನ ಹಿಡಿತವನ್ನ ಸಾಧಿಸಿದೆ. ಹೌದು, ನಾನಿಲ್ಲಿ ಮಾತಾಡ್ತಾ ಇರುವುದು ಸಮುದ್ರದ ಆಳದ ಬಗ್ಗೆ. ಗೆಳೆಯರೆ, ಇದೇ ದಾರಿಯಿಂದ ಚೀನಾದ 80% ತೈಲ ಅಂದ್ರೆ ಪೆಟ್ರೋಲಿಯಂ ಹಾದು ಹೋಗ್ತದೆ. ಭಾರತ ಇಲ್ಲಿ ಮನಸ್ಸು ಮಾಡಿದ್ರೆ ಕೇವಲ ಒಂದು ಸ್ವಿಚ್ ಒತ್ತುವ ಮೂಲಕ ಇಡೀ ಚೀನಾದ ಆರ್ಥಿಕತೆಯನ್ನ ಕತ್ತಲೆಯಲ್ಲಿ ಮುಳುಗಿಸಬಹುದು. ಹಾಗೂ ಗೆಳೆಯರೆ, ಈ ಸುದ್ದಿಯನ್ನು ಕೇಳಿದ್ರೆ ಬೀಜಿಂಗ್ನ ಮುಚ್ಚಿದ ಕೋಣೆಗಳಲ್ಲಿ ಸ್ಮಶಾನ ಮೌನ ಆವರಿಸುವುದು ಗ್ಯಾರಂಟಿ. ಯಾಕಂದ್ರೆ ಭಾರತವು ಅರಬ್ಬಿ ಸಮುದ್ರದ ಬಾಗಿಲಲ್ಲಿ ಅಂದ್ರೆ ಓಮಾನ್ ಕೊಲ್ಲಿಯಲ್ಲಿ ಮತ್ತು ನಮ್ಮದೇ ಕರಾವಳಿಯ ಕೆಳಗೆ ಎಂತಹದೊಂದು ಗುಪ್ತ ನೆಲೆ ಮತ್ತು ರಣತಂತ್ರದ ಚಕ್ರವ್ಯೂಹವನ್ನ ರಚಿಸಿದೆಯಾ ಅಂದ್ರೆ ಅದನ್ನು ಭೇದಿಸುವುದು ಚೀನಾ ನೌಕಾಪಡೆಯ ಕೈಯಲ್ಲಾಗದ ಕೆಲಸ. ಗೆಳೆಯರೆ, ಇಲ್ಲಿಯವರೆಗೆ ನಾವು ಈ ಚೀನಾಗೆ ಕೇವಲ ಭೂಮಿಯ ಮೇಲೆ ಉತ್ತರ ನೀಡ್ತಾ ಇದ್ದೆವು. ಆದ್ರೆ ಈಗ ಭಾರತೀಯ ನೌಕಾಪಡೆಯು ಹಾರ್ಮೋಜ್ ಜಲಸಂಧಿಯ ಅಂದ್ರೆ ಸ್ಟೇಟ್ ಆಫ್ ಹಾರ್ಮೋಜ್ ಬಳಿ ಎಂತಹ ಬಲೆ ಬೀಸಿದೆ ಅಂದ್ರೆ ಚೀನಾದ ಹಡಗುಗಳು ಹಿಂದೂ ಮಹಾಸಾಗರಕ್ಕೆ ಬಂದ್ರೆ ಸಾಕು ಅವು ವಾಪಸ್ ಹೋಗುವುದಕ್ಕೆ ಸಾಧ್ಯವಾಗದಂತೆ ಲಾಕ್ ಆಗ್ತಾವೆ. ಹಾಗೂ ಇದನ್ನೇ ನೆಕ್ಲೆಸ್ ಆಫ್ ಡೈಮಂಡ್ ತಂತ್ರ ಅಂತ ಕರೆಯುತ್ತಾರೆ. ಇದು ಈ ಚೀನಾದ ಸ್ಟ್ರಿಂಗ್ ಆಫ್ ಪರ್ಲ್ಸ್ ತಂತ್ರವನ್ನ ಕತ್ತರಿಸಿ ಹಾಕಿದೆ. ಗೆಳೆಯರೆ, ಓಮಾನ್ನ ದುಕ್ಮಾ ಬಂದರಿನಿಂದ ಹಿಡಿದು ವಿಶಾಖಪಟ್ಟಣದ ಗುಹೆಗಳವರೆಗೆ ಭಾರತ ಹಣಿದಿರುವ ಈ ಬಲೆಗೆ ಚೀನಾ ಹೇಗೆ ನಡುಗುತ್ತಿದೆ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಹೇಳಲಿದ್ದೇನೆ. ಆದ್ರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನಿಮಗೇನಾದ್ರೂ ಭಾರತೀಯ ನೌಕಾಪಡೆಯ ಈ ಬ್ಲೂ ವಾಟರ್ ತಾಕತ್ತಿನ ಬಗ್ಗೆ ಹೆಮ್ಮೆ ಅನಿಸಿದ್ರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ನೌಕಾಪಡೆಯ ಗೌರವಾರ್ಥವಾಗಿ ಜೈ ಹಿಂದ್ ಮತ್ತು ಜೈ ಇಂಡಿಯನ್ ನೇವಿ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಮೊದಲು ಈ ಯುದ್ಧದ ಹೊಸ ಮೈದಾನವನ್ನ ಅರ್ಥ ಮಾಡಿಕೊಳ್ಳಿ. ಗೆಳೆಯರೆ, ಚೀನಾ ಪ್ರಪಂಚದ ಫ್ಯಾಕ್ಟರಿ ಆಗಿರಬಹುದು, ಆದರೆ ಆ ಫ್ಯಾಕ್ಟರಿ ಓಡಲು ತೈಲ ಅಥವಾ ಪೆಟ್ರೋಲ್ ಬೇಕೇ ಬೇಕು. ಚೀನಾಗೆ ಬೇಕಾದ ಬಹುಪಾಲು ತೈಲ ಮಿಡಲ್ ಈಸ್ಟ್ ದೇಶಗಳಿಂದ ಬರ್ತದೆ. ಹಾಗೂ ಈ ತೈಲ ಟ್ಯಾಂಕರ್ಗಳು ಹಾರ್ಮೋಜ್ ಜಲಸಂಧಿ ಎನ್ನುವ ಅತ್ಯಂತ ಕಿರಿದಾದ ಜಾಗದಿಂದ ಹಾದು ಹೋಗ್ತವೆ. ಇದು ಪ್ರಪಂಚದ ಅತ್ಯಂತ ಪ್ರಮುಖವಾದ ಚೋಕ್ ಪಾಯಿಂಟ್. ಹಾಗೂ ಇದರ ನಂತರ ಈ ಹಡಗುಗಳು ಹಿಂದೂ ಮಹಾಸಾಗರದ ಮೂಲಕ ಸಾಗಿ ಮಲಕ್ಕಾ ಜಲಸಂಧಿಯನ್ನ ದಾಟಿ ಚೀನಾವನ್ನ ತಲುಪುತ್ತವೆ. ಹಾಗೂ ಈ ಚೀನಾದ ಅತಿ ದೊಡ್ಡ ದೌರ್ಬಲ್ಯವೇ ಈ ದಾರಿ. ಇದನ್ನೇ ಮಲಕ್ಕಾ ಡಿಲೆಮಾ ಅಂತ ಕರೆಯುತ್ತಾರೆ. ಹಾಗೂ ಭಾರತವು ಹಿಂದೂ ಮಹಾಸಾಗರದಲ್ಲಿ ತಡೆಗೋಡೆ ನಿರ್ಮಿಸಿ ದಾರಿ ಬಂದ್ ಮಾಡಿದರೆ ಚೀನಾಗೆ ತೈಲ ತಲುಪಲು ಬೇರೆ ದಾರಿಯೇ ಇಲ್ಲದಂತಾಗ್ತದೆ ಅನ್ನೋ ಭಯ ಈ ಚೀನಾವನ್ನ ಸದಾ ಕಾಡ್ತಾ ಇರ್ತದೆ. ಆಗ ಅವರ ಫೈಟರ್ ಜೆಟ್ಗಳು ನೆಲದಲ್ಲಿ ನಿಲ್ತಾವೆ ಮತ್ತು ಫ್ಯಾಕ್ಟರಿಗಳು ಬಂದ್ ಆಗ್ತಾವೆ. ಹಾಗೂ ಗೆಳೆಯರೆ, ಭಾರತವು ಈಗ ಮಾಡಿರುವುದು ಇದನ್ನೇ. ಭಾರತ ಓಮಾನ್ ದೇಶದ ಜೊತೆ ಒಂದು ಐತಿಹಾಸಿಕ ಒಪ್ಪಂದ ಮಾಡಿಕೊಂಡು ದುಕ್ಮಾ ಪೋರ್ಟ್ ವರೆಗೆ ತನ್ನ ಪ್ರವೇಶವನ್ನ ಪಡೆದುಕೊಂಡಿದೆ. ನೀವು ಈ ಮ್ಯಾಪ್ ನಲ್ಲಿ ದುಕ್ಮಾ ಪೋರ್ಟ್ ಎಲ್ಲಿದೆ ಅನ್ನೋದನ್ನ ಒಮ್ಮೆ ನೋಡಬಹುದು. ಇದು ನೇರವಾಗಿ ಹಾರ್ಮೋಜ್ ಜಲಸಂಧಿಯ ಹತ್ತಿರನೇ ಇದೆ. ಇಲ್ಲಿಂದ ಭಾರತೀಯ ನೌಕಾಪಡೆಯ ಸಬ್ಮರಿನ್ಗಳು ಮತ್ತು ಯುದ್ಧ ನೌಕೆಗಳು ಇಡೀ ಅರಬ್ಬಿ ಸಮುದ್ರದ ಮೇಲೆ ಕಣ್ಣಿಡಬಹುದು. ಇದಷ್ಟೇ ಅಲ್ಲ, ಇದು ಪಾಕಿಸ್ತಾನದ ಗ್ವಾದರ್ ಪೋರ್ಟ್ಗೆ ತೀರಾ ಹತ್ತಿರದಲ್ಲಿದೆ. ಅಂದ್ರೆ ಈ ಚೀನಾ ಗ್ವಾದರ್ನಲ್ಲಿ ಕೂತು ಯಾವ ಆಟ ಆಡುವುದಕ್ಕೆ ಯೋಚಿಸುತ್ತಿದೆಯೋ ಭಾರತ ದುಕ್ಮಾನಲ್ಲಿ ಕುಳಿತು ಆ ಆಟವನ್ನ ಮೊದಲೇ ಫೇಲ್ ಮಾಡಿದೆ. ಆದ್ರೆ ಗೆಳೆಯರೆ, ನಾನು ಈ ವಿಡಿಯೋ ಟೈಟಲ್ ನಲ್ಲಿ ಹೇಳಿದ ಆ ಗುಪ್ತ ನೆಲೆ ಕೇವಲ ಓಮಾನ್ ನಲ್ಲಿ ಅಷ್ಟೇ ಅಲ್ಲ, ಅದು ಭಾರತದ ಸ್ವಂತ ನೆಲದ ಆಳದಲ್ಲಿದೆ. ಹಾಗೂ ಪ್ರಪಂಚ ಇದನ್ನ ಪ್ರಾಜೆಕ್ಟ್ ವರ್ಷ ಅಂತ ಕರೆಯುತ್ತದೆ. ಇದು ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ರಹಸ್ಯವಾದ ರಕ್ಷಣಾ ಯೋಜನೆಯಾಗಿದೆ. ಹಾಗೂ ಇದು ನಮ್ಮ ಪೂರ್ವ ಕರಾವಳಿಯ ರಾಂಬಿಲ್ಲಿ ಎಂಬಲ್ಲಿ ನಿರ್ಮಾಣವಾಗ್ತಾ ಇದೆ. ಗೆಳೆಯರೆ, ಇದು ಯಾವುದೇ ಸಾಮಾನ್ಯ ಬಂದರು ಅಲ್ಲ, ಬೆಟ್ಟಗಳನ್ನು ಕೊರೆದು ಮಾಡಿದ ಅಂಡರ್ ಗ್ರೌಂಡ್ ಗುಹೆಗಳಿವು. ಇವುಗಳಲ್ಲಿ ನೀರು ತುಂಬಲಾಗಿರ್ತದೆ. ಹಾಗೇನೆ ನೀವು ಹೇಳ್ಬಹುದು, ಇದರ ಅವಶ್ಯಕತೆ ಏನಿತ್ತು? ಸೊ ನೋಡಿ ಗೆಳೆಯರೆ, ಆಧುನಿಕ ಯುದ್ಧದಲ್ಲಿ ಅತಿ ದೊಡ್ಡ ಭಯ ಅಂದ್ರೆ ಅದು ಗೂಢಾಚಾರಿ ಉಪಗ್ರಹಗಳು ಅಂದ್ರೆ ಸ್ಪೈ ಸ್ಯಾಟಲೈಟ್ಸ್ಗಳು. ಹಾಗೂ ಇವು ನಮ್ಮ ಯಾವ ಸಬ್ಮರೀನ್ ಎಲ್ಲಿದೆ ಅನ್ನೋದು ಈ ಚೀನಾದ ಸ್ಯಾಟಲೈಟ್ಗಳು ಮೇಲಿಂದಲೇ ನೋಡ್ಬಿಡ್ತಾವೆ. ಆದ್ರೆ ಪ್ರಾಜೆಕ್ಟ್ ವರ್ಷದಲ್ಲಿ ನಮ್ಮ ನ್ಯೂಕ್ಲಿಯರ್ ಸಬ್ಮರೀನ್ಗಳು ಸಮುದ್ರದ ನೀರಿನ ಒಳಗಿನಿಂದಲೇ ನೇರವಾಗಿ ಬೆಟ್ಟದ ಒಳಗಿರುವ ಸುರಂಗಗಳಿಗೆ ನುಗ್ಗಿ ಬಿಡ್ತಾವೆ. ಆಕಾಶದಿಂದ ನೋಡಿದ್ರೆ ಬರೀ ಬೆಟ್ಟ ಮತ್ತು ಕಾಡು ಕಾಣ್ತದೆ. ಆದ್ರೆ ಕೆಳಗೆ ಭಾರತದ ನ್ಯೂಕ್ಲಿಯರ್ ಸಬ್ಮರೀನ್ಗಳು ಪರಮಾಣು ಕ್ಷಿಪಣಿಗಳೊಂದಿಗೆ ಸಜ್ಜಾಗಿ ನಿಂತಿರ್ತಾವೆ. ಹಾಗೂ ಇದನ್ನೇ ಅಂಡರ್ ಸಿ ಬೇಸ್ ಅಂತ ಹೇಳಲಾಗ್ತದೆ. ಚೀನಾದ ಹತ್ತಿರವೂ ಕೂಡ ಇಷ್ಟು ಸುರಕ್ಷಿತವಾದ ಸಿಸ್ಟಮ್ ಇಲ್ಲ. ಆದ್ರೆ ಭಾರತ ಈ ತಾಂತ್ರಿಕ ಪವಾಡವನ್ನ ಮಾಡಿ ತೋರಿಸಿದೆ. ಇಲ್ಲಿಂದ ಹೊರಟ ಸಬ್ಮರಿನ್ಗಳು ಬಂಗಾಳ ಕೊಲ್ಲಿಯ ಮೂಲಕ ಮಲಕ್ಕಾ ಜಲಸಂಧಿಯನ್ನು ಯಾವಾಗ ತಲುಪುತ್ತವೆ ಅನ್ನೋದು ಚೀನಾಗೆ ಸುಳಿವು ಕೂಡ ಸಿಗುವುದಿಲ್ಲ.
ಗೆಳೆಯರೆ, ಒಮಾನ್ ಜೊತೆಗಿನ ಭಾರತದ ಸ್ನೇಹ ಈ ಚೀನಾ ಪಾಲಿಗೆ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ದುಕ್ಮಾ ಪೋರ್ಟ್ ನಲ್ಲಿ ಭಾರತೀಯ ನೌಕಾಪಡೆಗೆ ಲಾಜಿಸ್ಟಿಕ್ಸ್ ಎಕ್ಸೆಸ್ ಸಿಕ್ಕಿದೆ. ಇದರರ್ಥ ನಮ್ಮ ಯುದ್ಧ ನೌಕೆಗಳು ಅಲ್ಲಿಗೆ ಹೋಗಿ ಇಂಧನ ತುಂಬಿಸಿಕೊಳ್ಳಬಹುದು, ರಿಪೇರಿ ಮಾಡಿಸಬಹುದು ಮತ್ತು ನಮ್ಮ ಸೈನಿಕರು ವಿಶ್ರಾಂತಿ ಪಡೆಯಬಹುದು. ಇದರಿಂದ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಸಾವಿರಾರು ಕಿಲೋಮೀಟರ್ಗಳಷ್ಟು ಹೆಚ್ಚಾಗಲಿದೆ. ಹಾಗೂ ನಾವು ಪದೇ ಪದೇ ಮುಂಬೈ ಅಥವಾ ಕೊಚ್ಚಿಗೆ ವಾಪಸ್ ಬರುವ ಅಗತ್ಯವಿಲ್ಲ. ನಾವು ತಿಂಗಳುಗಟ್ಟಲೆ ಅರಬ್ಬಿ ಸಮುದ್ರ ಮತ್ತು ಹಾರ್ಮುಜ್ ಹತ್ತಿರ ಗಸ್ತು ತಿರುಗಬಹುದು. ಒಂದ್ ವೇಳೆ ಚೀನಾ ಮತ್ತು ಪಾಕಿಸ್ತಾನ ಸೇರಿ ಭಾರತದ ವಿರುದ್ಧ ಏನಾದರೂ ಸಂಚು ಮಾಡಿದ್ರೆ ಭಾರತೀಯ ವಾಯುಸೇನೆಯ P-8I ಕಣ್ಗಾವಲು ವಿಮಾನಗಳು ಮತ್ತು ನೌಕಾಪಡೆಯ ಹಡಗುಗಳು ಒಮಾನ್ನಿಂದಲೇ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನದ ನೌಕಾಪಡೆಯನ್ನ ಕರಾಚಿ ಬಂದರಿನ ಒಳಗೆ ಲಾಕ್ ಮಾಡಬಹುದು. ಗೆಳೆಯರಿ, ದುಕ್ಮಾ ಪೋರ್ಟ್ ಎಷ್ಟು ಮುಖ್ಯವಂದ್ರೆ ಇದನ್ನ ಅರಬ್ಬಿ ಸಮುದ್ರದ ಕಾವಲುಗಾರ ಅಂತ ಕರೆಯಲಾಗ್ತದೆ. ಚೀನಾ ಹಿಂದೂ ಮಹಾಸಾಗರಕ್ಕೆ ಪ್ರವೇಶಿಸಲು ಜಿಬೌಟಿ ಎಂಬಲ್ಲಿ ತನ್ನ ನೆಲೆಯನ್ನ ಮಾಡಿತ್ತು. ಆದರೆ ಭಾರತವು ಒಮಾನ್, ಇರಾನ್ ಮತ್ತು ಇಂಡೋನೇಷ್ಯಾದಲ್ಲಿ ತನ್ನ ಇರುವಿಕೆಯನ್ನ ಸಾಬೀತುಪಡಿಸಿ ಈ ಚೀನಾವನ್ನ 4 ಕಡೆಯಿಂದ ಸುತ್ತುವರೆದಿದೆ. ಗೆಳೆಯರೆ, ಭಾರತದ ಈ ತಂತ್ರದ ಅತ್ಯಂತ ಮುಖ್ಯ ಭಾಗವೆಂದ್ರೆ ನಮ್ಮ ಸಬ್ಮರಿನ್ಗಳು. ಇತ್ತೀಚೆಗಷ್ಟೇ ಭಾರತ ತನ್ನ 2ನೇ ನ್ಯೂಕ್ಲಿಯರ್ ಸಬ್ಮರಿನ್ ಆದ INS ಅರಿಗಾಟ್ ಅನ್ನ ನೌಕಾಪಡೆಗೆ ಸೇರಿಸಿಕೊಂಡಿದೆ. ಹಾಗೂ 3ನೇ ಸಬ್ಮರಿನ್ ಕೂಡ ಸದ್ಯದಲ್ಲೇ ಬರಲಿದೆ ಅನ್ನೋ ಸುದ್ದಿಯೂ ಕೂಡ ಇದೆ. ಹಾಗೂ ಇವುಗಳು ಯಾವುದೇ ಸಾಮಾನ್ಯ ಡೀಸೆಲ್ ಸಬ್ಮರಿನ್ಗಳಲ್ಲ. ಇವು ಉಸಿರಾಡಲು ಪದೇ ಪದೇ ನೀರಿನ ಮೇಲೆ ಬರುವ ಅಗತ್ಯವೂ ಕೂಡ ಇಲ್ಲ. ಯಾಕಂದ್ರೆ ಇವು ಪರಮಾಣು ರಿಯಾಕ್ಟರ್ನಿಂದ ಚಲಿಸುತ್ತವೆ ಮತ್ತು ತಿಂಗಳುಗಟ್ಟಲೆ ನೀರಿನ ಅಡಿಯಲ್ಲಿ 300ರಿಂದ 400 ಮೀಟರ್ ಆಳದಲ್ಲಿ ಅವಿತು ಕೂಡಬಲ್ಲವು. ಸೊ ಭಾರತದ ಈ ಸಬ್ಮರಿನ್ಗಳು ಹಾರ್ಮೋಜ್ ಅಥವಾ ಮಲಕ್ಕಾ ಸುತ್ತಮುತ್ತ ಸೈಲೆಂಟ್ ಮೋಡ್ ನಲ್ಲಿ ಇದ್ರೆ ಸಾಕು, ಚೀನಾದ ವ್ಯಾಪಾರಿ ಹಡಗುಗಳಿಗೆ ಮತ್ತು ಯುದ್ಧ ನೌಕೆಗಳಿಗೆ ಅದು ಕೆಟ್ಟ ಕನಸಿದ್ದಂತೆ. ಗೆಳೆಯರೆ, ಸಮುದ್ರದಲ್ಲಿ ಕಾಣದ ಶತ್ರುವು ಎಲ್ಲಕ್ಕಿಂತ ಹೆಚ್ಚು ಭಯಾನಕವಾಗಿರ್ತಾನೆ. ಹಾಗೂ ಈ ಚೀನಾದ ಬಳಿ ಪ್ರಪಂಚದ ಅತಿ ದೊಡ್ಡ ನೌಕಾಪಡೆ ಇರಬಹುದು. ಆದ್ರೆ ಹಿಂದೂ ಮಹಾಸಾಗರದ ಜಿಯೋಗ್ರಾಫಿ ಭಾರತದ ಪರವಾಗಿದೆ. ಭಾರತ ಹಿಂದೂ ಮಹಾಸಾಗರದ ಮಧ್ಯದಲ್ಲಿ ಒಂದು ಮುಳುಗಿಸಲಾಗದ ವಿಮಾನದಂತೆ ಎದೆಯುಬ್ಬಿಸಿ ನಿಂತಿದೆ. ಹಾಗೂ ಭಾರತದ ಈ ತಯಾರಿ ಯಾವ ದೇಶದ ಮೇಲೂ ದಾಳಿ ಮಾಡುವುದಕ್ಕಲ್ಲ, ಬದಲಾಗಿ ನಮ್ಮ ಪ್ರಾದೇಶಿಕ ಸುರಕ್ಷತೆ ಮತ್ತು ಸಮುದ್ರ ಮಾರ್ಗಗಳ ಸ್ವಾತಂತ್ರ್ಯಕ್ಕಾಗಿದೆ. ಹಾಗೂ ಇವತ್ತು ಪ್ರಪಂಚದ ಬಹುಪಾಲು ವ್ಯಾಪಾರ ಇದೇ ದಾರಿಯಲ್ಲಿ ನಡೆಯುತ್ತದೆ. ಸೋಮಾಲಿಯಾದ ಕಡಲ್ಗಳರಾಗಲಿ ಅಥವಾ ಹೂತಿ ಬಂಡಾಯಗಾರರ ದಾಳಿ ಆಗಲಿ, ಭಾರತೀಯ ನೌಕಾಪಡೆ ತಾನು ಈ ಭಾಗದ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತ ಬಾರಿಗೂ ಸಾಬೀತುಪಡಿಸಿದೆ. ಗೆಳೆಯರೆ, ಇತ್ತೀಚೆಗೆ ವ್ಯಾಪಾರಿ ಹಡಗುಗಳ ಮೇಲೆ ಡ್ರೋನ್ ದಾಳಿಗಳಾದಾಗ ಅಮೆರಿಕದ ನೌಕಾಪಡೆಗಿಂತ ಮೊದಲು ಭಾರತದ ಮಾರ್ಕೋಸ್ ಕಮಾಂಡೋಗಳು ಸಹಾಯಕ್ಕೆ ಧಾವಿಸಿದ್ರು. ಹಾಗೂ ಈ ವಿಷಯ ಇಡೀ ಪ್ರಪಂಚಕ್ಕೂ ಅರ್ಥವಾಗ್ತಾ ಇದೆ. ಅದಕ್ಕಾಗಿ ಅಮೆರಿಕ, ಫ್ರಾನ್ಸ್ ಮತ್ತು ಒಮಾನ್ ಅಂತ ದೇಶಗಳು ಭಾರತದ ಜೊತೆ ಕೆಲಸ ಮಾಡುವುದಕ್ಕಾಗಿ ಇಷ್ಟಪಡ್ತವೆ. ಚೀನಾದ ವಿಸ್ತರಣವಾದಿ ನೀತಿ ಜಾಗತಿಕ ವ್ಯಾಪಾರಕ್ಕೆ ಅಪಾಯ ಅಂತ ಅವರಿಗೆ ಗೊತ್ತು. ಈ ಚೀನಾ 9 ಲೈನ್ ಹೆಸರಿನಲ್ಲಿ ಬೇರೆ ಕಡೆ ದಾದಾಗಿರಿ ಮಾಡಿದಂತೆ ಹಿಂದೂ ಮಹಾಸಾಗರದಲ್ಲೂ ಮಾಡಲು ನೋಡ್ತಾ ಇದೆ. ಆದರೆ ಅಂಡಮಾನ್ ನಿಕೋಬಾರ್ನಿಂದ ಹಿಡಿದು ದುಕ್ಮಾವರೆಗೆ ಭಾರತ ಕಟ್ಟಿರುವ ಈ ಉಕ್ಕಿನ ಗೋಡೆಗೆ ಡಿಕ್ಕಿ ಹೊಡೆದು ಚೀನಾದ ಕನಸುಗಳು ಪುಡಿ ಪುಡಿಯಾಗಲಿವೆ. ಇದರ ಜೊತೆಗೆ ಭಾರತ ಈಗ ನೀರಿನ ಅಡಿಯಲ್ಲಿ ಕಣ್ಗಾವಲನ್ನ ಹೆಚ್ಚಿಸುತ್ತಿದೆ. ಹಾಗೂ ನಾವು ಸಮುದ್ರದ ತಳದಲ್ಲಿ ಸೆನ್ಸಾರ್ಗಳನ್ನು ಕೂಡ ಅಳವಡಿಸುತ್ತಿದ್ದೇವೆ. ಈ ಚೀನಾದ ಯಾವುದೇ ಸಬ್ಮರೀನ್ ಹಿಂದೂ ಮಹಾಸಾಗರಕ್ಕೆ ಬರುವುದಕ್ಕಾಗಿ ಪ್ರಯತ್ನಿಸಿದ್ರೆ ನಮಗೆ ತಕ್ಷಣ ಗೊತ್ತಾಗ್ತದೆ. ಒಮಾನ್ನಲ್ಲಿರುವ ಭಾರತ ರಡಾರ್ಗಳು ಇದಕ್ಕೆ ತುಂಬಾನೇ ಸಹಾಯ ಮಾಡ್ತಾವೆ. ಗೆಳೆಯರೆ, ಎಕ್ಸ್ಪರ್ಟ್ಸ್ ಅವರು ಹೇಳುವ ಪ್ರಕಾರ ಮುಂದಿನ ವಿಶ್ವ ಯುದ್ಧ ಏನಾದರೂ ನಡೆದ್ರೆ ಅದು ಇಂಡೋ ಪೆಸಿಫಿಕ್ ಭಾಗದಲ್ಲಿ ನಡೆಯಲಿದೆ ಮತ್ತು ಸಮುದ್ರದ ಮೇಲೆ ಯಾರ ಹಿಡಿತ ಇರ್ತದೆಯೋ ಅವರೇ ಗೆಲ್ತಾರೆ. ಹಾಗೂ ಭಾರತವು ತನ್ನ ಗುಪ್ತ ನೆಲೆ ಒಮಾನ್ ಜೊತೆಗಿನ ಸ್ನೇಹ ಮತ್ತು ಪರಮಾಣು ಸಬ್ಮರಿನ್ಗಳ ಮೂಲಕ ಒಂದು ಮಾತಂತೂ ಖಾತ್ರಿಪಡಿಸಿದೆ. ಹಿಂದೂ ಮಹಾಸಾಗರವು ಯಾವಾಗಲೂ ಹಿಂದೂ ಮಹಾಸಾಗರವಾಗಿ ಉಳಿಯುತ್ತದೆ, ಅದು ಚೀನಾ ಮಹಾಸಾಗರ ಆಗಲು ಸಾಧ್ಯವಿಲ್ಲ ಅಂತ. ಗೆಳೆಯರೆ, ಚೀನಾದ ಹಡಗುಗಳನ್ನು ಓಡಿಸುವುದಕ್ಕಾಗಿ ಭಾರತ ರಚಿಸಿರುವ ಈ ಚಕ್ರವ್ಯೂಹ ಅಭೇದ್ಯವಾಗಿದೆ. ಒಮಾನ್ ಕಡಲ ತೀರದಿಂದ ಹಿಡಿದು ಭಾರತದ ಗುಹೆಗಳವರೆಗೆ ನಮ್ಮ ನೌಕಾಪಡೆ ಹಗಲಿರುಳು ಎಚ್ಚರವಾಗಿದೆ. ಹಿಮಾಲಯದಲ್ಲಿ ನಮ್ಮೆದುರು ನಿಲ್ಲಬಹುದು, ಆದರೆ ಸಮುದ್ರದಲ್ಲಿ ನಾವು ಅವರನ್ನ ಸುತ್ತುವರೆದು ಕುಳಿತಿದ್ದೇವನ್ನೋ ಸತ್ಯ ಈ ಚೀನಾಗೀಗ ಅರ್ಥವಾಗಿದೆ. ಪ್ರಾಜೆಕ್ಟ್ ವರ್ಷ ಮತ್ತು ದುಕ್ಮಾ ಪೋರ್ಟ್ ಭಾರತದ ಅಂತಹ ರಣತಂತ್ರದ ಗೆಲುವುಗಳು. ಇವುಗಳ ಸದ್ದು ಆಗುವುದಿಲ್ಲ, ಆದರೆ ಇದರ ಪೆಟ್ಟು ಬೀಜಿಂಗ್ಗೆ ತಲುಪುತ್ತದೆ. ಸೊ ಗೆಳೆಯರೆ, ಈಗ ನೀವೇಳಿ ಭಾರತದ ಈ ಓಸಿಯನ್ ಸ್ಟ್ರಾಟಜಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಿಯೆಟ್ನಾಂ ಮತ್ತು ಫಿಲಿಪೀನ್ಸ್ ದೇಶಗಳ ಜೊತೆ ಸೇರಿ ಚೀನಾದ ಮನೆಯಾಗಿರುವ ದಕ್ಷಿಣ ಚೀನಾ ಸಮುದ್ರದಲ್ಲೂ ಭಾರತ ತನ್ನ ಸಬ್ಮರಿನ್ಗಳನ್ನು ನಿಲ್ಲಿಸಬೇಕೆ?
ನಿಮ್ಮ ಅಭಿಪ್ರಾಯಗಳನ್ನ ಮತ್ತು ಸಲಹೆಗಳನ್ನ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಹಾಗೆ ನಿಮಗೆ ಭಾರತೀಯ ನೌಕಾಪಡೆ ವಿಶ್ವದ ಅತ್ಯುತ್ತಮ ನೌಕಾಪಡೆ ಆಗುವ ಹಾದಿಯಲ್ಲಿದೆ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.